ಇನ್ನೊಂದು ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಆಗದ ಕಾರಣ ಡಿವೋರ್ಸ್ ಆಗ್ತಾ ಇರೋದು ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇ ರೀತಿಯಲ್ಲಿ ಅಲ್ಲೊಂದು ಘಟನೆ ನಡೆದಿದೆ. ಲವರ್ಗಾಗಿ ಕಟ್ಟಿಕೊಂಡಿರುವಂತಹ ಗಂಡನಿಗೆ ಧಮಕಿ ಹಾಕಿರುವಂತಹ ಮಹಾದೇವಿಯ ಕಥೆಯನ್ನ ಹೇಳ್ತೀವಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಲವರ್ ಜೊತೆ ಸೇರಿ ಪತಿಗೆ ಪತ್ನಿಯೇ ಟಾರ್ಚರ್. ತನ್ನೆತ್ತರಕ್ಕೆ ಮಗಳಿದ್ರು ಲವರ್ ಬೇಕಂತೆ ಈ ಆಂಟಿಗೆ. ಮಮತೆಯನ್ನೇ ಮರೆತ ಆಂಟಿ ಹೋಗಿದ್ದು ಲವರ್ ಹಿಂದೆ. ನೋಡಿ ನೋಡಿ, ಈ ರೀತಿ ತನ್ನ ಲವರ್ ಜೊತೆ ಫೋಟೋಗೆ ಪೋಸ್ ಕೊಟ್ಟಿರುವವಳ ಹೆಸರು ಪ್ರಾಚಿ ಆದಿತ್ಯ ತಲೇರ. ಆಕೆ ತುಟಿಗೆ ತುಟಿ ಇಟ್ಟಿರೋದು ಸಪ್ತಪದಿ ತುಳಿದು ತಾಳಿ ಕಟ್ಟಿದ ಗಂಡ ಅಲ್ಲ, ಬದಲಿಗೆ ಆಕೆ ಇಷ್ಟಪಡುತ್ತಿದ್ದ ಲವರ್ ಕಿರಣ್. ಇದು ಆದಿತ್ಯ ತಲೇರ. ಇವರಿಬ್ಬರು 2020ರಲ್ಲಿ ಮದುವೆ ಆಗಿದ್ರು. ಅಂದ್ರೆ ಮದುವೆಯಾಗಿ 6 ವರ್ಷ ಆಗಿದ್ದು, ಇಬ್ಬರ ಸುಂದರ ಸಂಬಂಧಕ್ಕೆ ಸಾಕ್ಷಿಯಾಗಿ 5 ವರ್ಷದ ಮುದ್ದಾದ ಹೆಣ್ಣು ಮಗಳಿದ್ದಾಳೆ. ಆದ್ರೆ ಇದಾವುದಕ್ಕೂ ಕೇರ್ ಮಾಡದೆ ಲವರ್ ಹಿಂದೆ ಬೆದ್ದಿದ್ದಾಳೆ ಈ ಪ್ರಾಚಿ. ಹೌದು, ತಾಯಿಯ ಮಮತೆಯನ್ನೇ ಬಯಸುವ ಮಗಳನ್ನ ಬಿಟ್ಟು, ಮಗಳಿಗೆ ತುತ್ತು ಇಟ್ಟು ಊಟ ಮಾಡಿಸುವುದನ್ನ ಬಿಟ್ಟು ಆಕೆ ಸುತ್ತಾಡಿದ್ದು ಪಬ್ಬು ಪಾರ್ಟಿ ಅಂತ. ಲವರ್ ಜೊತೆ ತನಗೆ ಇಷ್ಟವಾದ ಕಡೆಯಲ್ಲೆಲ್ಲ ಸುತ್ತಾಡಿದ್ದಾಳೆ. ಅಷ್ಟಕ್ಕೆ ಆಕೆ ಸುಮ್ಮನೆ ಇಲ್ಲ ಕಣ್ರಿ. ಪತಿ ಆದಿತ್ಯಗೆ ದಿನನಿತ್ಯ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದಾಳೆ. ದಿನೇ ದಿನೇ ಆಕೆಯ ಕಿರುಕುಳ ಜೋರಾಗಿ ಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗದರುತ್ತಿದ್ದಳು. ಇನ್ನು ಲವರ್ ಕಿರಣ್ ಕೂಡ ಪತಿ ಆದಿತ್ಯಗೆ ಬೆದರಿಕೆ ಹಾಕಿದ್ದಾನೆ. ಎಲ್ಲದನ್ನೂ ಸಹಿಸಿಕೊಂಡಿದ್ದ ಆದಿತ್ಯ ಇದೀಗ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ಗೆ ಅರ್ಜಿ ಹಾಕಿದ್ದಾನೆ. ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿರುವಾಗಲೇ ಕಿರಣ್ ಜೀವ ಬೆದರಿಕೆ ಹಾಕಿದ್ದಾನಂತೆ. ಇದರ ಕುರಿತು ಆದಿತ್ಯ ಆಡುಗೋಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು, ಪೊಲೀಸರು ಇದರ ಕುರಿತು ಕೇಸ್ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಒಳ್ಳೆ ಹೆಂಡತಿಯಾಗಿ ಇರ್ಲಿಲ್ಲ, ಮತ್ತೊಂದ್ ಕಡೆ ಒಳ್ಳೆಯ ತಾಯಿಯೂ ಆಗಿರ್ಲಿಲ್ಲ. ಇನ್ನು ಕಿರಣ್ಗೆ ಒಳ್ಳೆ ಲವರ್ ಆಗಿಯೂ ಈಕೆ ಇರ್ಲಿಲ್ಲ. ಇನ್ನು ಕಿರಣ್ಗೆ ಆಕೆ ಒಳ್ಳೆಯ ಲವರ್ ಆಗಿ ಇರೋದು ಡೌಟೇ ಇದೆ. ಏನೇ ಆಗ್ಲಿ, ಆಕೆಯ ಆಸೆಯಿಂದಾಗಿ ಮಗಳ ಭವಿಷ್ಯಕ್ಕೆ ತೊಂದರೆ ಆಗದೆ ಇದ್ರೆ ಸಾಕು.